ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಸಿಂಪಲ್ ಆಗಿ ನಾನ್ ವೆಜ್. ಇವತ್ತು ಬುಧವಾರ ಇವತ್ತು ನಾನ್ ವೆಜ್ ಏನಿಲ್ಲ, ಚಿಕನ್ ಮಟನ್ ಆ ಥರದ್ದು ಏನಿಲ್ಲ ಇವತ್ತು. ಅದಕ್ಕೆ ಎಗ್ ಫ್ರೈಡ್ ರೈಸ್ ಮಾಡೋಣ ಸಿಂಪಲ್ ಆಗಿ ಅಂತ ಅನ್ನಿಸ್ತು. ಅದಕ್ಕೆ ಎಗ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ನಾನಿದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಮನಸ್ಸು ಬರೀ ಸರಿ ಇಲ್ಲ, ತುಂಬ ಡಿಪ್ರೆಷನ್ನಲ್ಲಿದ್ದೀನಿ. ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೆಂಗಿದ್ರೂ ಏನಾದರೂ ಒಂದು ಮಾಡಬೇಕಿವತ್ತು. ಅದಕ್ಕೆ ಎಗ್ ಫ್ರೈಡ್ ರೈಸು ಬೇಗ ಆಗುತ್ತೆ. ಅನ್ನ ಆಲ್ರೆಡಿ ಮಾಡಿ ಇಟ್ಟಿದ್ದಾಯಿತು. ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ. ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 5 ಮೊಟ್ಟೆ ಯೂಸ್ ಮಾಡಿದ್ದೀನಿ. ಉಪ್ಪು ಸ್ವಲ್ಪ ಪೆಪ್ಪರು ಹಾಕಿ ಚೆನ್ನಾಗಿ ಬೀಟ್ ಮಾಡಿಕೊಂಡಿದ್ದೀನಿ. ಇದನ್ನು ಹಾಕೋಣ. ಈಗ ಇದು ಮೊಟ್ಟೆ ಹಾಕಿದ ತಕ್ಷಣ ಸೌಟ್ ಹಾಕ್ಕೊಂಡು ಅಲ್ಲಾಡ್ಸೋಕೆ ಹೋಗ್ಬಾರ್ದು. ಸ್ವಲ್ಪ ಒಂದು ಬೆಂದ ಮೇಲೆ ಅಲ್ಲಾಡಿಸ್ಬೇಕು. ಇವಾಗ ಸ್ವಲ್ಪ ಬೆಂದಿದೆ, ಸ್ವಲ್ಪ ಹೊಡಿಯೋಣ. ಮೊಟ್ಟೆ ಈಗ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಗಿದೆ. ಇದನ್ನು ತೆಗಿಯೋಣ. ಈಗ ಮೊಟ್ಟೆ ಹಾಕಿದ್ದು ಅದೇ ಬಾಣಲಿಗೆನೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಮೀಡಿಯಮ್ ಸೈಜು 2 ಈರುಳ್ಳಿ ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ನಿಮಗೆ ಪೇಸ್ಟ್ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಶುಂಠಿನ ಬೆಳ್ಳುಳ್ಳಿನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ. ನನಗೀಗ ಯಾಕೋ ಮೂಡ್ ಸರಿ ಇಲ್ಲ, ಅದಕ್ಕೆ ಪೇಸ್ಟ್ ಹಾಕ್ತಾ ಇದ್ದೀನಿ. ಇವಾಗ ಒಂದು ಕ್ಯಾರೆಟ್ ತುಂಬ ನೈಸಾಗಿ ಉದ್ದುದ್ದಕ್ಕೆ ಕಟ್ ಮಾಡಿರೋದು ಹಾಕ್ತಾ ಇದ್ದೀನಿ. ಒಂದು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಒಂದು 3 ಹಸಿಮೆಣಸಿನಕಾಯಿ, ಅದನ್ನು ಉದ್ದುದ್ದಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಎಲ್ಲರೂ ಕರ್ಬೇವಿನ ಸೊಪ್ಪು ಹಾಕ್ತಾರಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಎಗ್ ಫ್ರೈಡ್ ರೈಸಿಗೆ, ಆದರೆ ನಾನು ಹಾಕ್ತೀನಿ. ನನಗೆ ಅದ್ರ ಸ್ವಲ್ಪ ಫ್ಲೇವರ್ ಇದ್ರೇನೆ ಇಷ್ಟ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಗರಂ ಮಸಾಲ. ಇದೆಲ್ಲ ಈಗ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾಗಿದೆ. ಈಗ ಬೇಯಿಸಿಟ್ಕೊಂಡಿರೋ ಅನ್ನ ಸೇರಿಸೋಣ. ಇವಾಗ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರೋ ಮೊಟ್ಟೆ ಸೇರಿಸೋಣ. ಪೆಪ್ಪರ್ ಸೇರಿಸೋಣ. ಸ್ವಲ್ಪ ಸೋಯಾ ಸಾಸು ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಏನು ಕಂಪಲ್ಸರಿ ಇಲ್ಲ ನಾವು ಮನೇಲಿ ಮಾಡೋದಕ್ಕೆ ಸೋಯಾ ಸಾಸ್ ಹಾಕಬೇಕು ಅಂತ. ಲೆಮನ್ ಇದ್ದರೆ ಲೆಮನ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಲ್ಲ ಮನೆಯಲ್ಲೂ ವಿನಿಗರ್ ಇದ್ದೇ ಇರುತ್ತೆ. ವಿನಿಗರ್ ಸ್ವಲ್ಪ ಹಾಕ್ಕೊಳ್ಳಿ, ಈ ಸೋಯಾ ಸಾಸ್ದೇ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ಈಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಒಂದು 5 ನಿಮಿಷ ಅದೆಲ್ಲ ಸೇರಿ ಅನ್ನನೂ ಸೇರಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಇದು ರೆಡಿಯಾಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವತ್ತಿನ ಸಿಂಪಲ್ ಆಗಿರೋ ಎಗ್ ಫ್ರೈಡ್ ರೈಸ್ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.